ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಮಾವಿನಕಾಯಿ ಪಾಪಡ್ ಮಾಡ್ತಾ ಇದ್ದೀನಿ. ಬೇಸಿಗೆಕಾಲ ಬಂತು ಅಂದರೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಮಾವಿನಕಾಯಿ ತಗೊಂಡು ಈ ಥರ ಹಪ್ಪಳ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಆದರೂ ಏನೂ ಆಗಲ್ಲ. ಇದ್ರ ಟೇಸ್ಟು ಹುಳಿ ಹುಳಿ ಸಿಹಿ ಖಾರ ಖಾರ ಇರುತ್ತೆ. ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ 2. ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ಇದ್ರದ್ದು ಸಿಪ್ಪೆ ಎಲ್ಲ ತಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಸಿಪ್ಪೆನೂ ನಾನು ತಕ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಮಾವಿನಕಾಯಿ ಸಿಪ್ಪೆನೂ ತಕ್ಕೊಂಡೆ. ನೋಡಿ, ಹೀಗೆ ಸಣ್ಣಕ್ಕೆ ಹೋಳುಗಳಾಗಿ ಮಾಡ್ಕೋಬೇಕು. ಅದರಲ್ಲಿರೋ ಬೀಜನ ತಕ್ಕೋಬೇಕು. ನೋಡಿ, ನಾನೀಗೆ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ. ನೋಡಿ, ಒಂದು ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೀಗ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ. ಒಂದು 10 ನಿಮಿಷದಲ್ಲಿ ಬೆಂದೋಗುತ್ತೆ ಇದು. ಇದರಲ್ಲಿರೋ ನೀರೆಲ್ಲ ಹಿಂಗಿದೆ. ಈಗ ಮಾವಿನಕಾಯಿನೂ ಸಹ ಸಾಫ್ಟಾಗಿದೆ. ಇದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ಆರಿದೆ. ಈಗ ನಾನು ಬೇರೆ ಪ್ಲೇಟಿಗೆ ತಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು. ಈಗ ಇದು ರುಬ್ಕೊಂಬರ್ತೀನಿ. ನೋಡಿ, ಈ ಥರ ರುಬ್ಬಿದ್ದೀನಿ. ಇದನ್ನ ಈಗ ಜಾಲರಿ ಸಹಾಯದಿಂದ ಸೋಸ್ಕೋಬೇಕಾಗುತ್ತೆ. ಎಲ್ಲಾದರೂ ಒಂದೊಂದು ಪೀಸ್ ಮಾವಿನಕಾಯಿ ಇದ್ದರೆ ಅಂತ. ಅದು ಆ ಥರ ಇದ್ದರೆ ಚೆನ್ನಾಗಾಗಲ್ಲ ಅಂತ. ನೋಡಿ, ಹೀಗೆ ನಾನು ಜಾಲರಿಯಲ್ಲಿ ಎಲ್ಲ ಶೋಧಿಸ್ಕೊಂಡೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಪು. ಈಗ ಇದಕ್ಕೆ 1 ಕಪ್ ಸಕ್ಕರೆ ಸೇರಿಸ್ಕೊಂಡೆ. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊತೀನಿ. ನೋಡಿ, ಈಗ ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ಇದು ಗಟ್ಟಿ ಆಗ್ತಾ ಬಂತು ಅಂದಾಗ ಇದಕ್ಕೆ ಕಾಳುಮೆಣಸಿನ ಪುಡಿ 1 ಸ್ಪೂನು, ಜೀರಾ ಪೌಡರ್ 1 ಸ್ಪೂನು, ಇದು ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಜಾಸ್ತಿ ಉಪ್ಪು ಹಾಕೊಂಡ್ರೆ ಉಪ್ಪಾಗ್ಬಿಡುತ್ತೆ, ನೋಡಿ ಹಾಕ್ಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ ಇನ್ನೊಂದು ಒಂದು 2-3 ಸೆಕೆಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇದು ಕಲ್ಲರ್. ಇದು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾನೊಂದು ಚುಟುಕಿ ಹಾಕ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ಕೈ ಆಡಿಸ್ಬೇಕು. ಮತ್ತೆ ಒಂದು 2-3 ಸೆಕೆಂಡು ಚೆನ್ನಾಗಿ ಬೇಯಿಸಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ, ಒಂದು ಪ್ಲೇಟಿಗೆ ನಾನು ತುಪ್ಪ ಹಚ್ಕೊತಾ ಇದ್ದೀನಿ. ಬೇಗ ಒಂದು ಅರ್ಧ ಗಂಟೆಯಲ್ಲೇ ಆಗುತ್ತಿದ್ದು. ತುಂಬ ರುಚಿ ಇರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಮಾವಿನಕಾಯಿ ಮಿಶ್ರಣನ ನಾನು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ಸ್ಪೂನ್ ಸಹಾಯದಿಂದ ಹೀಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇರುತ್ತಲ್ಲ, ಬೇಗ ಮಾಡಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಹೀಗೆ ನೋಡಿ, ಎಲ್ಲವೂ ಸರಿ ಮಾಡ್ಕೊಂಡಿದ್ದೀನಿ ನಾನು. ಒಂದೇ ಲೆವೆಲಿಗೆ ಮಾಡ್ಕೋಬೇಕು, ಹಪ್ಪಳ ಥರ. ಇದನ್ನು 2 ದಿವಸ, ಒಂದು ದಿವಸ ಫ್ಯಾನ್ ಕೆಳಗೆ, ಒಂದು ದಿವಸ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಅಷ್ಟೇ ರುಚಿ ಇರುತ್ತೆ. ಒಂಥರ ಕುಚ್ಚುಂಡಿ ಥರ ಟೇಸ್ಟ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮಾವಿನಕಾಯಿ ಸೀಸನ್ ಇದ್ದಾಗ ಈಗ ಮಾಡಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ. ನೋಡಿ, 2 ದಿವಸ ಒಣಗಿದೆ ಇದು ಚೆನ್ನಾಗೆ. ಇವಾಗ ಕಟ್ ಮಾಡ್ತೀನಿ ನಾನು. ಇವಾಗ ಚಾಕು ಸಹಾಯದಿಂದ ಎಡ್ಜನ್ನ ಬಿಡಿಸ್ಕೋಬೇಕು. ನೋಡಿ, ನಿಧಾನಕ್ಕೆ ಈ ಥರ ಬಿಡಿಸ್ಕೊಂಡ್ರೆ ಹಾಗೆ ಹೋಯ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರಲ್ಲ. ಈಗ ಚೆನ್ನಾಗಿ 2 ದಿವಸ ಒಣಗಿದೆ, ಏನೂ ಆಗಲ್ಲ. ಒಂದು 6 ತಿಂಗಳಾದರೂ ಇಟ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೈಡ್ ಈ ಸೈಡೆಲ್ಲ ಒಂದು ಸ್ವಲ್ಪ ರೌಂಡ್ಗಿರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಡು ಈಗ
ಸ್ಕ್ವಯರಾಗಿ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದೊಂದು ಪೀಸ್ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಹಿಂಗೆ ರೌಂಡ್ ಮಾಡಿ ಕೊಡೋದು ತಿನ್ನೋದಕ್ಕೆ. ಈಗೂ ಸಹ ತಿನ್ಬೋದು. ನೋಡಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹಾಗೆ ಕಟ್ಟಾಗುತ್ತೆ. ಹೀಗೆ ಎಲ್ಲವನ್ನೂ ರೋಲ್ ಮಾಡಿ ಇಟ್ಟಿದ್ದೀನಿ ನಾನು. ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ರುಚಿ ಇರುತ್ತೆ. ಮಕ್ಕಳು ಇನ್ನೊಂದು ಬೇಕು ಅಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.